ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಕೇಳಿ. ಬೀದಿಲ್ ಹೋಗ್ಬೇಕಾದ್ರೆ ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿಗೆ ಕಪಾಳ ಮೋಕ್ಷ ಮಾಡ್ತಾನೆ. ಆಗ ಬಿ ವ್ಯಕ್ತಿ ಹೊಡೆದ ಎ ವ್ಯಕ್ತಿಯನ್ನ ಬಿಟ್ಟು ಸುಮ್ಮನೆ ಪಕ್ಕದಲ್ಲಿ ನಿಂತಿದ್ದಂತಹ ಸಿ ಅನ್ನೋ ವ್ಯಕ್ತಿಗೆ ಹೊಡೆಯಲು ಹೋಗ್ತಾನಂತೆ. ಇದೇನು ಹುಚ್ಚುತನ ಅಂತ ನೀವು ನಗಬಹುದು. ಆದ್ರೆ ಅಕ್ಷರಶಃ ಇದೇ ರೀತಿಯಾಗಿ ಒಂದು ಅತಿ ದೊಡ್ಡ ಹುಚ್ಚುತನದ ಹೇಳಿಕೆಯನ್ನ ಪಾಕಿಸ್ತಾನದ ಉನ್ನತ ಮಟ್ಟದ ಅಧಿಕಾರಿಯೊಬ್ರು ಜಗತ್ತಿನ ಮುಂದೆ ನೀಡಿದ್ದಾರೆ. ಒಂದ್ ವೇಳೆ ಅಮೆರಿಕ ನಮ್ಮ ಮೇಲೆ ಅಂದ್ರೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ನಾವು ಎರಡನೇ ಯೋಚನೆ ಮಾಡದೆ ಭಾರತದ ಮುಂಬೈ ಮತ್ತು ನವದೆಹಲಿಯ ಮೇಲೆ ದಾಳಿ ಮಾಡ್ತೀವಿ ಅಂತ ಪಾಕಿಸ್ತಾನದ ಮಾಜಿ ರಾಯಭಾರಿಯೊಬ್ಬರು ಬಹಿರಂಗವಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಅಮೆರಿಕ ಪಾಕಿಸ್ತಾನಕ್ಕೆ ಹೊಡೆದ್ರೆ ಪಾಕಿಸ್ತಾನ ಹೋಗಿ ಅಮೆರಿಕಾಗೆ ತಾನೇ ಹೊಡಿಬೇಕು, ಮಧ್ಯದಲ್ಲಿ ಭಾರತದ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳುವ ಈ ಮೆಂಟಲ್ ಲಾಜಿಕ್ ಆದ್ರೂ ಏನು? ಅಷ್ಟಕ್ಕೂ ಈ ಹೇಳಿಕೆ ನೀಡಿದ ಆ ಪಾಕಿಸ್ತಾನಿ ಅಧಿಕಾರಿ ಯಾರು? ಆತ ಯಾಕೆ ಭಾರತದ ಮುಂಬೈ ಮತ್ತು ದೆಹಲಿಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ? ಪಾಕಿಸ್ತಾನದ ಈ ಹೇಳಿಕೆಯ ಹಿಂದೆ ಅಡಗಿರುವಂತಹ ಆ ಅತಿ ದೊಡ್ಡ ಭಯ ಯಾವುದು? ಈ ಹುಚ್ಚು ಬೆದರಿಕೆಗೆ ನಮ್ಮ ಭಾರತ ರಕ್ಷಣಾ ವ್ಯವಸ್ಥೆ ಹೇಗೆ ಕೌಂಟರ್ ಅನ್ನ ಕೊಡಬಲ್ಲದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಪಾಕಿಸ್ತಾನದ ಈ ಹೈ ಲೆವೆಲ್ ಕಾಮಿಡಿ ಮತ್ತು ಜಾಗತಿಕ ರಾಜಕಾರಣದ ವಿಚಿತ್ರ ಲೆಕ್ಕಾಚಾರದ ಪ್ರತಿಯೊಂದು ಎಳೆಯನ್ನ ಬಿಚ್ಚಿಡೋಣ. ಈ ಮಾಹಿತಿಯನ್ನ ಕೇಳಿದ್ರೆ ನೀವು ನಗೋದಂತೂ ಖಂಡಿತ. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ದಿವಾಳಿಯಾಗಿರುವಂತಹ ಬರ್ಬಾದ್ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಕಾಮಿಡಿ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪಾಪರ್ ಪಾಕಿಸ್ತಾನ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ನಾವು ಈ ವಿಚಿತ್ರ ಹೇಳಿಕೆಯನ್ನು ನೀಡಿದ ಆ ಮಹಾಶಯ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಆತನ ಹೆಸರು ಅಬ್ದುಲ್ ಬಾಸಿದ್ ಅಂತ. ಈತ ಸಾಮಾನ್ಯ ವ್ಯಕ್ತಿ ಏನಲ್ಲ. ಈತ ಭಾರತದ ಪಾಕಿಸ್ತಾನ ಮಾಜಿ ಹೈ ಕಮಿಷನರ್. ಅಂದ್ರೆ 2014ರಿಂದ 2017ರವರೆಗೆ ಬರೋಬ್ಬರಿ 3 ವರ್ಷಗಳ ಕಾಲ ನವದೆಹಲಿಯಲ್ಲಿ ಪಾಕಿಸ್ತಾನದ ಉನ್ನತ ರಾಜತಾಂತ್ರಿಕನಾಗಿ ಕೆಲಸ ಮಾಡಿದ್ದ. ಭಾರತದ ರಾಜಕೀಯ, ಇಲ್ಲಿನ ಶಕ್ತಿ ಮತ್ತು ವ್ಯವಸ್ಥೆಯ ಬಗ್ಗೆ ಪೂರ್ತಿ ಅರಿವಿರುವಂತಹ ವ್ಯಕ್ತಿ. ಆದ್ರೆ ಇಂತಹ ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಯೊಬ್ಬ ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ ಅಥವಾ ಚರ್ಚೆಯಲ್ಲಿ ಭಾಗವಹಿಸಿದಾಗ ಜಗತ್ತೇ ಚಕಿತಗೊಳ್ಳುವಂತಹ ಮಾತುಗಳನ್ನಾಡಿದ. ಭವಿಷ್ಯದಲ್ಲಿ ಅಮೆರಿಕ ಏನಾದ್ರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಪಾಕಿಸ್ತಾನ ಸುಮ್ಮನಿರುತ್ತಾ? ಹೀಗಂತ ನಿರೂಪಕ ಕೇಳಿದ ಕಾಲ್ಪನಿಕ ಪ್ರಶ್ನೆಗೆ ಉತ್ತರಿಸಿದಂತಹ ಈ ಮಹಾನುಭಾವ, ಖಂಡಿತ ಇಲ್ಲ. ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಎರಡನೇ ಯೋಚನೆ ಮಾಡದೆ ಭಾರತದ ಮುಂಬೈ ಮತ್ತು ನವದೆಹಲಿಯ ಮೇಲೆ ಭಾರಿ ದಾಳಿ ಮಾಡ್ಬೇಕಾಗತ್ತೆ. ನಾವು ಅದನ್ನ ಸುಮ್ಮನೆ ಬಿಡೋದಿಲ್ಲ, ನಂತರ ಏನಾಗುತ್ತೆ ಅಂತ ನೋಡೋಣ ಅಂತ ಅತ್ಯಂತ ಅಹಂಕಾರದಿಂದ ಹೇಳಿಕೆಯನ್ನು ನೀಡಿದ್ದ. ಸ್ನೇಹಿತರೆ, ಈ ಹೇಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಯಾರಾದ್ರೂ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಪಾಕಿಸ್ತಾನವು ಭಾರತದ ಮೇಲೆ ಎಲ್ಲಿ ಬೇಕಾದ್ರೂ ದಾಳಿ ಮಾಡುವುದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಅವರು ಹೇಳಿದ್ದಾರೆ. ಇದೊಂದು ಅಪ್ಪಟ ಬ್ಲಾಕ್ ಮೇಲ್ ತಂತ್ರ ಅಲ್ವಾ? ಪಾಕಿಸ್ತಾನಕ್ಕೆ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಿದೆ. ಒಂದ್ ವೇಳೆ ಅಮೆರಿಕ ನಿಜಕ್ಕೂ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದ್ರೆ ಅಮೆರಿಕ ಬಲಿಷ್ಠ ಸೇನೆಯ ಮುಂದೆ ಪಾಕಿಸ್ತಾನ ಒಂದು ದಿನವೂ ಕೂಡ ನಿಲ್ಲಲು ಸಾಧ್ಯವಿಲ್ಲ. ಅಮೆರಿಕವನ್ನ ನೇರವಾಗಿ ಎದುರಿಸುವ ತಾಕತ್ತು ಪಾಕಿಸ್ತಾನದ ಬಳಿ ಇಲ್ಲ. ಹೀಗಾಗಿ ಪಾಕಿಸ್ತಾನ ಜಗತ್ತಿಗೆ ಒಂದು ಭಯದ ಸಂದೇಶವನ್ನು ರವಾನಿಸಲು ನೋಡ್ತಾ ಇದೆ. ನೀವು ನಮ್ಮ ಮೇಲೆ ಕೈ ಮಾಡಿದ್ರೆ ನಾವು ಇಡೀ ದಕ್ಷಿಣ ಏಷ್ಯಾದಲ್ಲಿ ಅಶಾಂತಿ ಸೃಷ್ಟಿಸ್ತೀವಿ. ನಿಮ್ಮ ಮಿತ್ರ ರಾಷ್ಟ್ರವಾಗಿರುವಂತಹ ಭಾರತದ ಪ್ರಮುಖ ನಗರಗಳಾಗಿರುವಂತಹ ದೆಹಲಿ, ಮುಂಬೈ ಮೇಲೆ ಪರಮಾಣು ದಾಳಿ ಅಥವಾ ಭಾರಿ ಅನಾಹುತ ಸೃಷ್ಟಿಸ್ತೀವಿ. ಈ ಮೂಲಕ 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡ್ತೀವಿ ಎನ್ನುವಂತಹ ಪರೋಕ್ಷ ಬೆದರಿಕೆಯೇ ಈ ಹೇಳಿಕೆಯ ಹಿಂದಿನ ಅಸಲಿ ಉದ್ದೇಶವಾಗಿದೆ. ಅಂದ್ರೆ ನಮ್ಮನ್ನ ಮುಟ್ಟಬೇಡಿ, ಮುಟ್ಟಿದ್ರೆ ನಾವು ಭಾರತಕ್ಕೂ ಬೆಂಕಿ ಹಚ್ಚುತ್ತೀವಿ ಎನ್ನುವಂತಹ ಅಪ್ಪಟ ಭಿಕ್ಷುಕತನದ ಬೆದರಿಕೆಯನ್ನ ಹಾಕಿದೆ. ಇನ್ನು ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಮತ್ತೊಂದು ಹಾಸ್ಯಾಸ್ಪದ ವಿಚಾರ ಇದೆ. ಅಬ್ದುಲ್ ಬಾಸಿತ್ ಅವರ ಈ ಹೇಳಿಕೆ ನೀಡುವಾಗ ಇದು ಒಂದು ಕೆಟ್ಟ ಸನ್ನಿವೇಶ, ಇದು ನಡೆಯುವುದು ಅಸಾಧ್ಯ ಅಂತ ಪದೇ ಪದೇ ವಿವರಿಸ್ತಾ ಇತ್ತು. ಅಂದ್ರೆ ಅಮೆರಿಕ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವುದು ಒಂದು ಕಾಲ್ಪನಿಕ ಪ್ರಶ್ನೆಯಷ್ಟೇ. ಆದ್ರೂ ಈ ಕಾಲ್ಪನಿಕ ಪ್ರಶ್ನೆಗೆ ಪಾಕಿಸ್ತಾನಿ ಅಧಿಕಾರಿಗಳು ಬೆವರು ಹೋಗಿದ್ದಾರೆ. ತಮ್ಮ ದೇಶದ ಪರಿಸ್ಥಿತಿ ಎಷ್ಟು ದುರ್ಬಲವಾಗಿದೆ ಅಂದ್ರೆ ಯಾರಾದ್ರೂ ತಮ್ಮ ಮೇಲೆ ದಾಳಿ ಮಾಡಬಹುದು ಎನ್ನುವಂತಹ ಅಭದ್ರತೆ ಅವರನ್ನ ಸದಾ ಕಾಲ ಕಾಡ್ತಾ ಇದೆ. ಆ ಭದ್ರತೆಯನ್ನ ಮುಚ್ಚಿಕೊಳ್ಳಲು ಸುಮ್ಮನೆ ತಮ್ಮ ದೇಶದ ಜನರಿಗೆ ನೋಡಿ ನಾವು ಭಾರತದ ಮೇಲೆ ದಾಳಿ ಮಾಡುವಷ್ಟು ಬಲಿಷ್ಠರಾಗಿದ್ದೀವಿ ಹೀಗಂತ ಸುಳ್ಳು ಬಿಲ್ಡಪ್ ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಸ್ನೇಹಿತರೆ, ಅಬ್ದುಲ್ ಬಾಸಿತ್ ಅವರು ದೆಹಲಿ, ಮುಂಬೈ ಮೇಲೆ ದಾಳಿ ಮಾಡುವ ಮಾತುಗಳನ್ನಾಡಿದ್ದಾರೆ. ಆದ್ರೆ ಗ್ರೌಂಡ್ ರಿಯಾಲಿಟಿ ಏನಿದೆ ಗೊತ್ತಾ? ಇಂದು ಪಾಕಿಸ್ತಾನದ ಆರ್ಥಿಕತೆ ಅಕ್ಷರಶಃ ಭಿಕ್ಷೆ ಬೇಡುವ ಮಟ್ಟಕ್ಕೆ ಬಂದಿದೆ. IMF ನವರ ಮುಂದೆ ಕೈಯೊಡ್ಡಿ ಸಾಲ ಕೆಡ್ತಾ ಇದೆ. ದೇಶದಲ್ಲಿ ಜನರಿಗೆ ತಿನ್ನಲು ಹಿಟ್ಟಿಲ್ಲ, ಕರೆಂಟ್ ಇಲ್ಲ. ಇನ್ನೊಂದು ಕಡೆ TTP ಉಗ್ರರು ಮತ್ತು ಬಲೂಚ್ ಹೋರಾಟಗಾರರು ಪಾಕಿಸ್ತಾನಿ ಸೇನೆಯನ್ನೇ ದಿನನಿತ್ಯ ಚಳಿ ಬಿಡಿಸ್ತಾ ಇದ್ದಾರೆ. ತಮ್ಮದೇ ದೇಶದ ಭದ್ರತೆಯನ್ನು ಕಾಪಾಡಿಕೊಳ್ಳಲಾಗದ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವ ಕನಸು ಕಾಣ್ತಾ ಇರೋದು ನಿಜಕ್ಕೂ ಈ ವರ್ಷದ ಅತ್ಯುತ್ತಮ ಜೋಕ್ ಅಲ್ವಾ? ಇತ ಭಾರತದ ಶಕ್ತಿ ಹೇಗಿದೆ? ಇಂದು ಭಾರತ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ಭಾರತೀಯ ಸೇನೆ ಜಗತ್ತಿನ ಅತ್ಯಂತ ಬಲಿಷ್ಠ ಸೇನೆಗಳಲ್ಲಿ ಒಂದಾಗಿದೆ. ಪಾಕಿಸ್ತಾನದ ಯಾವುದೇ ಕ್ಷಿಪಣಿ ಅಥವಾ ಯುದ್ಧ ವಿಮಾನ ಭಾರತದ ಗಡಿಯೊಳಗೆ ನುಗ್ಗುವ ಮುನ್ನವೇ ನಮ್ಮ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳು ಅವುಗಳನ್ನ ಆಕಾಶದಲ್ಲಿ ಪುಡಿ ಪುಡಿ ಮಾಡಬಲ್ಲವು. ಪಾಕಿಸ್ತಾನ ಏನಾದ್ರೂ ಅಪ್ಪಿತಪ್ಪಿ ಭಾರತದ ಮೇಲೆ ದಾಳಿ ಮಾಡುವ ಕೆಟ್ಟ ಸಾಹಸಕ್ಕೆ ಕೈ ಹಾಕಿದ್ರೆ
ಹೇಳೋದಾದ್ರೆ ಪಾಕಿಸ್ತಾನ ಎನ್ನುವ ದೇಶ ವಿಶ್ವದ ಭೂಪಟದಿಂದಲೇ ಇಲ್ಲವಂತೆ ಸರ್ವನಾಶವಾಗುವುದು ಖಚಿತ. ಈ ಸತ್ಯ ಪಾಕಿಸ್ತಾನ ಸೇನೆಗೂ ಕೂಡ ಗೊತ್ತಿದೆ. ಇನ್ನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಭಾರತ ಮಾಡಿದೆ. ಪೆಹಲ್ಗಾಮ್ ದಾಳಿಯ ನಂತರ ರೊಚ್ಚಿಗೆದ್ದ ಭಾರತ ಪಾಕಿಸ್ತಾನವನ್ನ ಪತರುಗುಟ್ಟು ಹೋಗುವಂತೆ ಮಾಡಿತ್ತು. ಆಪರೇಷನ್ ಸಿಂಧೂರದ ಮೂಲಕ ಇಡೀ ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡಿ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿತ್ತು. ಇದರಿಂದ ಬೆಚ್ಚಿ ಬಿದ್ದಿದ್ದಂತಹ ಪಾಕಿಸ್ತಾನ ಅಮೆರಿಕದ ಕಾಲನ್ನ ಹಿಡಿದಿತ್ತು ನಮ್ಮನ್ನ ರಕ್ಷಿಸಿ ಅಂತ. ಆದ್ರೆ ಅಮೆರಿಕ ಮಾತಿಗೂ ಸೊಪ್ಪು ಹಾಕದ ಭಾರತ ತನ್ನ ಜನರ ಮೇಲೆ ಆದಂತಹ ದೌರ್ಜನ್ಯಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ನೆಲೆಯನ್ನ ಧ್ವಂಸ ಮಾಡಿತ್ತು. ಅಲ್ಲದೆ ಇದೇ ವೇಳೆ ಪಾಕಿಸ್ತಾನದ ಶಕ್ತಿ ಏನು ಅಂತ ಜಗತ್ತಿನ ಮುಂದೆ ತೆರೆದಿತ್ತು. ಇದೇ ವೇಳೆ ಪಾಕಿಸ್ತಾನದ ಸೇನಾ ಶಕ್ತಿಯ ದೌರ್ಬಲ್ಯಗಳು ಜಗತ್ತಿನ ಮುಂದೆ ಬಟಾಬೈಲಾಗಿತ್ತು. ಚೀನಾದಿಂದ ತಂದಂತಹ ಕ್ಷಿಪಣಿಗಳು ಟುಸ್ಸಾಗಿದ್ವು. ಪಾಕಿಸ್ತಾನದ ಒಳಗಿರುವಂತಹ ಕ್ಷಿಪಣಿಗಳು ತುಪ್ಪು ಹಿಡಿದು ಕೂತಿದ್ವು. ಆದ್ರೆ ಭಾರತದ ಕ್ಷಿಪಣಿಗಳು ಪಾಕಿಸ್ತಾನಿಗಳ ಎದೆಯನ್ನು ನಡುಗಿಸಿತ್ತು. ಕೊನೆಗೆ ಆಪರೇಷನ್ ಸಿಂಧೂರದ ಮೂಲಕ ಇಡೀ ವಿಶ್ವಕ್ಕೆ ಭಾರತದ ಶಕ್ತಿ ಏನು, ತಾಕತ್ತು ಏನು ಅನ್ನೋದು ಗೊತ್ತಾಗಿತ್ತು. ಆದ್ರೆ ಇದೇ ವೇಳೆ ಪಾಕಿಸ್ತಾನದ ಮಾನ ಮರ್ಯಾದೆ ಹರಾಜಾಗಿತ್ತು. ಇಷ್ಟು ದಿನ ನಾವು ಬಲಿಷ್ಠರು, ನಮ್ಮಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿವೆ, ಪರಮಾಣು ಅಸ್ತ್ರಗಳಿವೆ, ನಮ್ಮನ್ನ ಯಾರು ಮುಟ್ಟಬೇಡಿ, ನಮ್ಮನ್ನ ಮುಟ್ಟಿದ್ರೆ ಸರ್ವನಾಶವಾಗ್ತೀರಾ ನೀವು, ನಾವು ದಾಳಿಯನ್ನ ಮಾಡ್ತೀವಿ, ಹೀಗಂತೆಲ್ಲ ಬೊಬ್ಬೆ ಹೊಡೆದಿದ್ದಂತಹ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರದ ಮೂಲಕ ಭಾರತ ತಕ್ಕ ಶಾಸ್ತಿಯನ್ನ ಮಾಡಿತ್ತು. ಇದರಿಂದ ಪಾಕಿಸ್ತಾನದ ಸೇನಾ ಶಕ್ತಿ ಜಗತ್ತಿನ ಮುಂದೆ ಬಟಾಬೈಲಾಗಿತ್ತು. ಹೀಗಾಗಿಯೇ ಇಂಥ ಗುಡ್ಡು ಬೆದರಿಕೆಗಳನ್ನ ಹಾಕೊಂಡು ತಮ್ಮ ದೇಶವನ್ನ ರಕ್ಷಿಸಿಕೊಳ್ಳುವುದಕ್ಕಾಗಿ ಪಾಕಿಸ್ತಾನ ಇಂತಹ ಜೋಕಿಂಗ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾನೆ ಇರುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ತನ್ನ ಮನೆಗೆ ಬೆಂಕಿ ಬಿದ್ದಾಗ ಪಕ್ಕದ ಮನೆಯ ಕಿಟಕಿ ಒಡೆಯುವ ಪಾಕಿಸ್ತಾನದ ಈ ನರಿ ಬುದ್ಧಿ ಯಾವತ್ತಿಗೂ ಕೂಡ ಬದಲಾಗಲ್ಲ. ಅಬ್ದುಲ್ ಬಾಸಿತ್ ಅವರ ಈ ಹೇಳಿಕೆ ಪಾಕಿಸ್ತಾನದ ಹತಾಶೆ ಮತ್ತು ಭಾರತದ ಮೇಲಿನ ಅವರ ಕಡುದ್ವೇಷವನ್ನ ಮತ್ತೊಮ್ಮೆ ಜಗತ್ತಿನ ಮುಂದೆ ಬೆತ್ತಲು ಮಾಡಿದೆ. ಭಾರತವು ಇಂದು ಜಾಗತಿಕ ಮಟ್ಟದಲ್ಲಿ ವಿಶ್ವ ಗುರುವಾಗುವತ್ತ ದಾಪುಗಳು ಹಾಕ್ತಾ ಇದೆ. ಇಂತಹ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಭಾರತವನ್ನ ನೋಡಿ ಪಾಕಿಸ್ತಾನ ಒಳಗೊಳಗೆ ಕೋತ ಕೋತ ಅಂತ ಕುದಿತಾ ಇದೆ. ಹೀಗಾಗಿಯೇ ಇಂತಹ ಹಾಸ್ಯಾಸ್ಪದ ಮತ್ತು ಕಾಲ್ಪನಿಕ ಬೆದರಿಕೆಗಳನ್ನ ಹಾಕುವ ಮೂಲಕ ತಮ್ಮದೇ ಜನರ ಮುಂದೆ ಹೀರೋ ಆಗಲು ಪಾಕಿಸ್ತಾನಿ ನಾಯಕರು ಪ್ರಯತ್ನಿಸ್ತಾ ಇದ್ದಾರೆ. ಸೊ ನಿಮ್ಗೇನ್ ಅನ್ಸುತ್ತೆ? ಪಾಕಿಸ್ತಾನದ ಮಾಜಿ ರಾಯಭಾರಿಯ ಅಮೆರಿಕ ಹೊಡೆದ್ರೆ ಭಾರತಕ್ಕೆ ಹೊಡಿತೀವಿ ಅನ್ನೋ ಲಾಜಿಕ್ ನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪಾಕಿಸ್ತಾನಕ್ಕೆ ನಿಜಕ್ಕೂ ಭಾರತದ ಮೇಲೆ ನೇರ ದಾಳಿ ಮಾಡುವ ತಾಕತ್ತಿದ್ಯಾ? ನಿಮ್ಮ ಅತ್ಯಂತ ನಿಖರವಾದ ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ನಮ್ಮ ನೆರೆಯ ದೇಶದ ಈ ಅಸಲಿ ಬಣ್ಣ ಮತ್ತು ಮೈಂಡ್ ಸೆಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ಜಾಗತಿಕ ರಾಜಕಾರಣ, ಆರ್ಥಿಕತೆ, ಡಿಫೆನ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದಂತಹ ರಿಪೋರ್ಟ್ ಗಳಿಗಾಗಿ ನಮ್ಮ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಸೊ ಮತ್ತೊಂದು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದಿರಿ. ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.